ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ಯಾಂಪಲ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇರೋದು 4 ಚೈನನ್ನು ಹಾಕ್ತಾ ಇದ್ದೀನಿ. ಕ್ಲೀನಾಗಿ ನಾಟ್ ಹಾಕೊಂಡ್ಬಿಟ್ಟು 4 ಚೈನನ್ನು ಹಾಕೊಂಡಾದ್ಮೇಲೆ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಇನ್ನು 4 ಚೈನನ್ನು ಹಾಕೊಂಡ್ಬಿಟ್ಟು ಈ ಥರ ಉಲ್ಟನ ತಿರುಗಿಸ್ಕೊಳ್ಳಿ. ಸೊ ಲೇಸನ್ನು ಉಲ್ಟ ತಿರುಗಿಸ್ಕೊಂಡ್ಬಿಟ್ಟು ಲಾಕ್ ಏನು ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ತೀವಲ್ಲ, ಆ ಚೈನ್ಗೆ ನೀವು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಆದಮೇಲೆ ಮತ್ತೆ ಸೀದಾ ತಿರುಗಿಸ್ಕೊಂಡ್ಬಿಟ್ಟು ಒಂದು ಚೈನನ್ನು ಸಿಂಗಲ್ ಲಾಕ್ನ ಮಾಡಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಅದ್ರ ಏನು ಒಳಗಡೆ ಇರುತ್ತೆ ನೋಡಿ, ನಾನು 2 ಚೈನನ್ನು ಹಾಕಿ ಇದು ಮಾಡಿದ್ದೇನಲ್ವ, ಅದರ ಒಳಗಡೆಯಿಂದ ದಾರನ ಮೇಲೆ ಕಿತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತೇ ಆಗುತ್ತೆ ಹೇಗೆ ಹಾಕ್ತಾ ಇದ್ದೀನಿ ಅನ್ನೋದನ್ನು. ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋಬೇಡಿ. ಯಾಕಂದರೆ ಓನ್ಲಿ ಡಬಲ್ ಕ್ರೋಶ ಮಾತ್ರ ಮಾಡೋದು ಇಲ್ಲಿ. 4 ಚೈನ್ 2 ಸರಿ ಹಾಕ್ಕೊಂಡ್ಬಿಟ್ಟು ಇದು ಮಾಡಿ ಡಬಲ್ ಕ್ರೋಶನ ನೀವು ಇಲ್ಲಿ ಮಾಡ್ಬೋದು. ಈ ಆರ್ಚಲ್ಲಿ ನಿಮಗೆ 10ರಿಂದ 12 ಡಬಲ್ ಕ್ರೋಶ ಕೂತ್ಕೊಳ್ಳುತ್ತೆ. ಕರೆಕ್ಟಾಗಿ ನೀವು 4 ಚೈನ್ ಹಾಕ್ಕೊಂಡ್ರೆ 10ರಿಂದ 12 ಡಬಲ್ ಕ್ರೋಶ ಕೂತ್ಕೊಳ್ಳುತ್ತೆ. ನೀವು ಮತ್ತೆ ಇನ್ನೂ ಲೆಂತಿಯಾಗಿ ಹಾಕೋಬೇಕು ಇಲ್ಲ ಇನ್ನೂ ಚಿಕ್ಕದಾಗಿ ಹಾಕೋಬೇಕು ಅನ್ನೋದಾದರೆ ಅದ್ರ ಮೇಲೆ ಡಿಪೆಂಡ್, ಚೈನ್ ಹೇಗೆ ಹಾಕ್ತಿರೋ ಅದ್ರ ಮೇಲೆ ವೆರಿಫೈ ಮಾಡಿಬಿಟ್ಟು ನಿಮಗೆ ಆರ್ಚಲ್ಲಿ ಡಬಲ್ ಕ್ರೋಶ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ 12 ಡಬಲ್ ಕ್ರೋಶ ಕೂತ್ಕೊಂಡಿದೆ. 12 ಡಬಲ್ ಕ್ರೋಶ ಕೂತ್ಕೊಂಡು ಆದಮೇಲೆ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈ ಥರ ಬರ್ತಾಯಿದೆ ನೋಡಿರಿ, ಸ್ಲ್ಯಾಂಟಿಂಗ್ ಥರ ಬರುತ್ತೆ. ಅಲ್ಲಿಂದ ಒಂದು ಗೋಲ್ಡ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ಮತ್ತೆ 4 ಚೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 4 ಚೈನನ್ನು ಹಾಕಿ ಲೇಸನ್ನು ಉಲ್ಟಾ ಮಾಡಿಬಿಟ್ಟು ಮೇಲಿಂದ 6 ಬ್ಲಾಕ್ಸನ್ನು ಬಿಟ್ಬಿಟ್ಟು ನೀವು ಅದಕ್ಕೆ ಲಾಕನ್ನು ಮಾಡ್ಕೋಬೇಕು. ಅಂದರೆ ಮೇಲಿಂದ ಕೌಂಟ್ ಮಾಡ್ಕೊಳ್ಳಿ. 6 ಬ್ಲಾಗನ್ನು ಬಿಟ್ಟುಬಿಟ್ಟು 6 ಹೋಲನ್ನು ಬಿಟ್ಟುಬಿಟ್ಟು ನೀವು ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದು ಆದಮೇಲೆ ಮತ್ತೆ ಒಂದು ಲಾಕನ್ನು ಸಿಂಗಲ್ ಲಾಕ್ನ ಮಾಡಿಬಿಟ್ಟು ಸೊ ಇಲ್ಲಿ ಕೂಡ ಸೇಮ್ ಪ್ರೊಸೆಸರ್ ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು. ಬಿಗ್ನರ್ಸ್ ಆಗಿದ್ದರೆ ಅಂತೂ ತುಂಬಾ ಬೇಗ ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ನೀವು ವಿಡಿಯೋ ಕ್ಲೀನಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ, 100% ನಿಮ್ಗೆ ಹಾಕೋಕ್ಕೆ ಬರುತ್ತೆ. ನಿಮಗೆ ಒಂದು ಸಲ ನೋಡಿದರೆ ಸಾಕು, ಈ ಡಿಸೈನ್ ಬಂದುಬಿಟ್ಟು ಆರಾಮಾಗಿ ಹಾಕ್ಬೋದು. ಬಿಗ್ನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನು. ಅಷ್ಟೊಂದು ಈಸಿಯಾಗಿ, ಅಷ್ಟೊಂದು ಸಿಂಪಲ್ಲಾಗಿ ಹಾಕ್ಬೋದು ಈಸಿಯಾಗಿ. ಸೊ ಟ್ರೈ ಮಾಡಿ ವಿಡಿಯೋ ನೋಡಿಬಿಟ್ಟು ನೀವು. ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ ಅಂತ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಬಟ್ ಸೇಮ್ ಆರ್ಚ್ ಬರಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಫಸ್ಟ್ ಬ್ಲಾಗಲ್ಲಿ ಏನು ನಾವು 12 ಡಬಲ್ ಕ್ರೋಶ ಕೂತ್ಕೊಂಡಿದೆಯಲ್ವ, ಸೆಕೆಂಡ್ ಆರ್ಚಲ್ಲಿ ಕೂಡ 12 ಡಬಲ್ ಕ್ರೋಶ ನಮಗೆ ಕೂತ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಮತ್ತೆ ದಾರ ಮೇಲೆ ಕೆತ್ತಿಬಿಟ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನಾವು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆ ಪ್ಲೇಸ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ ನಾನು 4 ಚೈನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 4 ಚೈನ್ ಆ್ಯಡ್ ಆದಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ಅಲ್ಲಿಂದ 6 ಬ್ಲಾಕ್ಸ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಅಂದರೆ ಮೇಲಿಂದ 6 ಬ್ಲಾಗನ್ನು ಕೌಂಟ್ ಮಾಡಿಬಿಟ್ಟು 7ನೇ ಬ್ಲಾಗಿಗೆ ನಾವು ಲಾಕನ್ನು ಮಾಡ್ಕೋಬೇಕು. ಅಲ್ಲಿಂದ ಒಂದು ಚೈನನ್ನು ಸಿಂಗಲ್ ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ನೀವು ಕಂಪ್ಲೀಟಾಗಿ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಪಿಂಕು 4 ತೋರಿಸ್ತಾ ಇದ್ದೀನಿ, ಮತ್ತು ಹಾಗೆ ಗೋಲ್ಡ್ ಕೂಡ ನಿಮ್ಮ ಕಲರ್ ವೆರಿಫೈ ಮಾಡೋದು ಗೊತ್ತಾಗಲಿ ಅನ್ನೋಗೋಸ್ಕರ ನಾನು ತೊಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಏನು ನಾವು ನಾಟ್ ಏನು ಹಾಕೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ಏನು ಸ್ಟಾರ್ಟಿಂಗ್ ನಾವು ಲಾಕ್ ಹಾಕಿಬಿಟ್ಟು ಇಲ್ಲಿ ಇದು ಮಾಡ್ತೀವಲ್ವ, ಅದ್ರ ಜೊತೆಗೆ ಈ ದಾರ ಕೂಡ ಹಾಗೆ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ನಿಮಗೆ ಬರುತ್ತೆ. ಸೊ ನಾನು ಇಲ್ಲೇನು ದಾರ ಏನೋ ನಾನು ಕಟ್ ಮಾಡಿಲ್ಲ ಅಲ್ಲಿ, ಹಾಗೆ ಅದ್ರ ಜೊತೆಗೆ ನಾನು ಈ ಗೋಲ್ಡ್ ಕಲರ್ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಹೇಗೆ ವರ್ಕ್ ಮಾಡ್ತಾಯಿದ್ದೀನಿ, ಸೇಮ್ ಪ್ರೊಸೀಜರ್ ಮೊದಲು ಹೇಗೆ ವರ್ಕ್ ಮಾಡಿದ್ದೀನೋ ಅದೇ ಥರ ವರ್ಕನ್ನು ಇಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ, ಎರಡಕ್ಕೊಂದು ಡಬಲ್ ಕ್ರೋಶನ ನಾನು ಇಲ್ಲಿ ಕೂಡ ಸೇಮ್ 12 ಡಬಲ್ ಕ್ರೋಶ ಬರೋ ಥರ ನಾನು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, 100% ಬರುತ್ತೆ. ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನಾನು ದಾರ ಎಳ್ಕೊತಾ ಇದ್ದೀನಿ. ಡಿಸೈನ್ ವರ್ಕ್ ಜೊತೆಗೆ ನಾನು ದಾರ ತೊಗೋತಾ ಇರೋದು. ಆ ದಾರ ಕೂಡ ತೆಳಗಡೆ ಹಾಗೆ ಇದು ಮಾಡ್ತಾ ಇದ್ದೀನಿ. ಸೊ ಆ ದಾರ ಬಿಡಬೇಡಿ. ನೀವು ವರ್ಕ್ ಜೊತೆನೇ ಆ ದಾರ ತೊಗೊಂಡು ಹೋದ್ರೇ ನಿಮಗೆ ಕಲರ್ ಗೊತ್ತಾಗುತ್ತೆ ಮಾಡೋಕ್ಕೆ, ವೆರಿಫೈ ಮಾಡೋಕ್ಕೆ. ಸಪೋಸ್ ನಿಮ್ಗೆ ಅದು ಬೇಡ ಅನ್ನೋದಾದರೆ ಕೂಡ ನೀವು ಒಂದೇ ಕಲರ್ ಸ್ಯಾರಿ ಮ್ಯಾಚಿಂಗ್ ನೋಡಿಬಿಟ್ಟು ನೀವು ನೋಡಿ ಆ ದಾರ ನಾನು ಹೇಗೆ ಟೈಟ್ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದಿರಲ್ಲ, ಆ ದಾರ ಜೊತೆಗೆ ನಾನು ಲಾಕ್ ಮಾಡ್ತಾ ಇರೋದು ಅಲ್ಲಿ ಕೂಡ.
ಸೊ ನೀವು ಸೀರೆ ಒಂದೇ ಕಲರ್ ಬೇಕು ಅನ್ನೋದಾದ್ರೂ ನೀವು ಸೀರೆ ಮ್ಯಾಚಿಂಗ್ ಒಂದು ಕಲರ್ ನೋಡಿಬಿಟ್ಟು ಯಾವ್ದು ಹೈಲೈಟ್ ಇದೆ ನಿಮ್ಮ ಸ್ಯಾರಿಲ್ ಕಲರು ಆ ಕಲರ್ ಕೂಡ ಯೂಸ್ ಮಾಡ್ಬೋದು. ಸೊ ಬೀಡ್ಸ್ ನಾನು ಏನು ಯೂಸ್ ಮಾಡಿದ್ದೀನಿ ಅದ್ರ ಜೊತೆ ನೀವು ಬೇರೆ ಯಾವುದಾದ್ರೂ ಬೀಡ್ಸ್ ಕೂಡ ಯೂಸ್ ಮಾಡಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ 4 ಪಿಂಕ್ ತೋರಿಸ್ತಾ ಇದ್ದೀನಿ, ಹಾಗೆ 3 ಗೋಲ್ಡ್ ಕಲರ್ ತೋರಿಸ್ತಾ ಇದ್ದೀನಿ, ಮತ್ತು 4 ಪಿಂಕ್ ತೋರಿಸ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ನೀವು ಈ ಸೀರೆ ಫುಲ್ಲು ವೆರಿಫೈ ಮಾಡಿಬಿಟ್ಟು ಅದು 4 ಇದು 4 ಮಾಡ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಸು. ಹಾಗೆ ತುಂಬ ನೋಡೋಕ್ಕೂ ಲುಕ್ ಅನಿಸುತ್ತೆ. ಇಲ್ಲ ನೀವು ಒಂದೇ ಕಲರ್ ಬೇಕು ಅನ್ನೋದು ಕೂಡ ಆರಾಮಾಗಿ ನೀವು ಯಾವುದು ನಿಮ್ಮ ಸೀರೆಲ್ ಹೈಲೈಟ್ ಆಗಿದೆ ಅಲ್ವಾ ಆ ಕಲರ್ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ಇದ್ರ ಜೊತೆಗೆ ನಾನು ಈ ಥರ ಬೀಡ್ಸ್ ಹಾಕಿದ್ದೀನಿ. ನೀವು ಯಾವುದೇ ಥರ ಬೀಡ್ಸ್ ತೊಗೊಂಡು ಯೂಸ್ ಮಾಡ್ತೀನಿ ಅಂದ್ರೂ ನೋ ಪ್ರಾಬ್ಲಮ್. ಎಲ್ಲ ಬೀಡ್ಸ್ ಈ ಡಿಸೈನ್ಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕ್ರಿಸ್ಟಲ್ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಇದು ಪರ್ಲ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಮುತ್ತು ಬರುತ್ತಲ್ಲ ದೊಡ್ಡ ದೊಡ್ಡ ಮುತ್ತು, ಅದು ಕೂಡ ಯೂಸ್ ಮಾಡ್ಬೋದು ಈ ಡಿಸೈನ್ಗೆ. ಈ ಡಿಸೈನ್ ಬಂದುಬಿಟ್ಟು ನಾನು ಸ್ಯಾರಿ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಸ್ಯಾಂಪಲ್ ಪೀಸ್ ಮೇಲೆ ನಾನು ಮಾಡಿ ತೋರಿಸ್ತಾ ಇರೋದು, ಯಾಕಂದರೆ ಇದು ನನಗೆ ಡಿಸೈನ್ಸ್ ಬೇಕು, ಇದು ಯಾರಾದರೂ ಬಂದರೆ ಕೇಳಿದರೆ ನಂಗೆ ತೋರಿಸೋಕ್ಕೋಸ್ಕರ ಬೇಕು ಅನ್ನೋದಕ್ಕೆ ನಾನು ಮಾಡ್ತಾ ಇರೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ.